ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಲಕ್ಷ್ಮೀ ಶ್ರೀ ನರಸಿಂಹ ಜಯಂತಿ ಪ್ರಯುಕ್ತ ಒಂದು ದೇವನಾಮ ಹಾಡು. ನಾರಸಿಂಹನೆಂಬ ದೇವನು ಪುರಂದಾಸನ ಅಂಕಿತ ಪುರಂದರ ವಿಠಲ. ನಾರಸಿಂಹನೆಂಬ ದೇವನು ನಂಬಿದಂಥ ಜನರಿಗೆಲ್ಲ ವರವ ಕೊಡುವನು. ಆದಿಯಲ್ಲಿ ಲಕ್ಷ್ಮಿ ಸಹಿತದಿ ಮಲಗಿರಲು ಬಂದರಾಗ ಸನತ್ಕುಮಾರರು. ಆಗದಾರ ಪಾಲಕರು ತಡೆಯಲಾಗ ಕೋಪದಿಂದ 3 ಜನ್ಮದಲ್ಲಿ ನೀವು ಹತುರರಾಗಿ ಪುಟ್ಟಿರೆಂದರು ನಾರಸಿಂಹ. ಕರಗಿರಿ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಕ್ಕೆ ಹಿರಣ್ಯಕಶಿಪುರೆಂಬ ವ್ರಾತರು. ಪುತ್ರಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯು ತೃತೀಯ ರೂಪದಿಂದ ಕಳನ ಕೊಂದುದರೆಗೆ ನುಳುಕಿದನು ನಾರಸಿಂಹ. ನೀರ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅನುಜನಾದ ಹಿರಣ್ಯಾಕ್ಷನ ಮರಣವನ್ನು ಕೇಳಿ ಆಗ ನಡೆದ ತಪಸ್ಸಿಗೆ ಹರಿಯ ಮೇಲಿನ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಬಂದ ನಾಗ ನಾರಸಿಂಹ. ಜ್ವಾಲ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಇಂದಲೋಕ ಸೂರೆ ಮಾಡಿದ 3 ಲೋಕಕ್ಕೆ ಅಸುರ ತನ್ನ ಭಯವ ತೋರಿದ. ಗರ್ಭಿಣಿ ಕಯಾದುವನ್ನು ಬ್ರಹ್ಮಪುತ್ರ ಬಂದು ಆಗ ದೈತ್ಯ ರಾಜ್ಯ ಹಿರಣ್ಯ ಕಶಿಪುವಿಗೆ ಒಪ್ಪಿಸಿದನು ನಾರಸಿಂಹ. ಗುಂಜ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. 9 ಮಾಸಗಳು ತುಂಬಲು ಕೈಯಾದು ಆಗ ಪುತ್ರರತ್ನವನ್ನು ಪಡೆದಳು. ನಾಮಕರಣವನ್ನು ಮಾಡಿ ವಿಪ್ರರನ್ನು ಕರೆಸಿ ಬೇಗ ದೈತ್ಯ ತನ್ನ ಸುತಗೆ ಪ್ರಹ್ಲಾದನೆಂದು ಕರೆಸಿದನು ನಾರಸಿಂಹ. ನರಕ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಓಂ ನಮಃ ಶಿವಾಯ ಎನ್ನುತ್ತಲೇ ಅಸುರ ತನ್ನ ಸುತನ ಬರೆದು ತೋರುಗೆನ್ನಲು. ನರಹರಿಯ ನಾಮವನ್ನು ನಗು ನಗುತ್ತಲೆ ಬರೆಯುತ್ತಿರಲು ಎಡೆದ ತೊಡೆಯ ಮಲಿದ್ದ ಶಿಶುವ ಬಡೆದುದರೆಗೆ ನೂಕಿದನು ನಾರಸಿಂಹ. ಪನಕ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ ಅಟ್ಟ ಅಡಿಗೆ 7 ವಿಷವನಿಟ್ಟು ಭೋಜನங்கள் ಮಾಡಿ ಹರಿಯ ಸ್ಮರಣೆ ಮತ್ತದಿಂದ ಬುಂಜಿ ತಿಳಿದ ಜಟ್ಟಿ ಹಾಗೆ ನಾರಸಿಂಹ. ಕರ್ಪರ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದಿಯೊಳ್ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರು. ಹರಿಯ ಕೃಪೆಗೆ ವಶನಾದ ತರಳನೆಂದು ಅರುಣದೇವ ಮರಣ ಇಲ್ಲದಾಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದನು ನಾರಸಿಂಹ. ಕಾದ್ರಿ ನಾರಸಿಂಹನೆಂಬ ದೇವನು ಬೆಟ್ಟದಿಂದ ಕಟ್ಟೆ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಲಲಿ ಮೆಟ್ಟಿಸಿ ಹರಿವ ವಲಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು ಯತ್ನವಿಲ್ಲದೆ ಸುತನ ಕೊಲ್ಲಲು ಶಕ್ತನಲ್ಲದೆ ಹೋದನಂತೆ ನಾರಸಿಂಹ. ತೊರವೆ ನಾರಸಿಂಹನೆಂಬ ದೇವನು ನಿನ್ನ ದೇವ ಇದ್ದ ಎಡೆಯನು ತೋರಿಗೆನು ತಪಿತನು ತನ್ನ ಸುತನ ಕೋರಲು. ಎನ್ನ ದೇವ ಇಲ್ಲದಂಥ ಎಡಗಳುಂಟ ಲೋಕದಲ್ಲಿ ಕಂಬದಲ್ಲೂ ಇರುವನೆಂದು ಕೈಯ ಮುಗಿದು ತೊದ್ದನಾಗ ನಾರಸಿಂಹ. ಕದ್ರಿಯ ನಾರಸಿಂಹನೆಂಬ ದೇವನು ವರ ಕಂಬವನ್ನು ಒದೆಯಲು ನರಹರಿಯು ಉಗ್ರ ಕೋಪವನ್ನು ತಾಳಿದ. ಕಟಕಟೆಂಬ ದನಿಯ ಮಾಡಿನ ಕಗಳಿಂದು ಪಡೆದು ಒತ್ತಿ ಕರುಳ ಬಗೆದು ಮಾಲೆ ಹಾಕಿ ಕಂದ ಭಕ್ತನೆಪ್ಪಿಕೊಂಡ ನಾರಸಿಂಹ. ಆವಲ ನಾರಸಿಂಹನೆಂಬ ದೇವನು ಅಂತರಿಕ್ಷದಲ್ಲಿ ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನೇ ಕರೆದರು.
ಅದನ್ನು ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರಳು. ಅಮರ ಪತಿಯರೆಲ್ಲರ ನೋಡಿ ಅಂಜಬೇಡೆಂದ ಭಯ ಕೊಟ್ಟ ನಾರಸಿಂಹ. ಪ್ರಭೋ ನಾರಸಿಂಹನೆಂಬ ದೇವನು ಲಕ್ಷ್ಮೀ ನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತನಂಗಳಿತ್ತು ಮತ್ತೆ ಬೇಡಿದಂಗೆ ಕೊಟ್ಟು ಭಕ್ತವತಲ ಮುಕ್ತಿ ಕೊಡುವ ಪುರಂದರ ವಿಠ್ಠಲರಾಯ ನಾರಸಿಂಹ. ಪ್ರಭು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು. ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು. ಹರೇ ಶ್ರೀನಿವಾಸ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪಾದಾರಣಿಕೆ ಗೋವಿಂದ ಗೋವಿಂದ.